ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರ್ನವದಗಿ ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಸರ್ಕಾರದ ಲಕ್ಷಣಗಳಪ್ಪ ಅಂದರೆ ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಹಳೆಯ ವಿಡಿಯೋದಲ್ಲಿ ಸಮ್ಮಿಶ್ರ ಸರ್ಕಾರದ ಅರ್ಥ ಅಷ್ಟೇ ಅಲ್ಲದೆ ಸ್ನೇಹಿತರೆ, ಸಮ್ಮಿಶ್ರ ಸರ್ಕಾರ ಎಂದರೇನು ಆಗಿರಬಹುದು, ಸಮ್ಮಿಶ್ರ ಸರ್ಕಾರದ ವಿಧಾನಗಳಲ್ಲಿ ಚುನಾವಣಾ ಪೂರ್ವ ಎಂದರೇನು ಆಗಿರಬಹುದು, ಚುನಾವಣೋತ್ತರ ಎಂದರೇನು ಆಗಿರಬಹುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಸಮ್ಮಿಶ್ರ ಸರ್ಕಾರ ಯಾವ ರೀತಿ ಬೆಳವಣಿಗೆಯನ್ನು ಕಾಣ್ತು, ಸಮ್ಮಿಶ್ರ ಸರ್ಕಾರ ಯಾವಾಗಿನಿಂದ ಏನಪ್ಪ ಅಸ್ತಿತ್ವಕ್ಕೆ ಬಂತು. ಇವತ್ತು 1977ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದ ಜನತಾ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಈ ರೀತಿ ಏನಪ್ಪ ಅಂದ್ರೆ 1977ರಿಂದ 2024ರವರೆಗೆ ಏನಪ್ಪ ಅಂದ್ರೆ ನಾವು ಸಮ್ಮಿಶ್ರ ಸರ್ಕಾರದ ಬಗ್ಗೆ ತಿಳಿದುಕೊಂಡೆವು. ಯಾವಾಗ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು ಅನ್ನುವಂಥ ಎಲ್ಲ ಮಾಹಿತಿಗಳೇನಿದಾವಲ್ಲ ಈಗಾಗಲೇ ನಾವು ಹಳೆಯ ವಿಡಿಯೋದಲ್ಲಿ ನೋಡಿಕೊಳ್ಳಲಾಗಿದೆ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ನಾವು ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಸರ್ಕಾರದ ಲಕ್ಷಣಗಳು? ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಮ್ಮಿಶ್ರ ಸರ್ಕಾರದ ಲಕ್ಷಣ ಅತಿ ಹೆಚ್ಚು ಬಾರಿ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಸ್ನೇಹಿತರೆ. ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಅಪ್ಪ ಅಂದರೆ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ನಾ ಹೇಳೀನಿ ಈ 6ನೇ ಅಧ್ಯಾಯದಲ್ಲಿ ಒಟ್ಟು ಎಷ್ಟು ಮಾರ್ಕ್ಸ್ ಬರ್ತಾವೆ ಅಂತೇಳಿ ನಾನು 11 ಮಾರ್ಕ್ಸ್. ಒಂದು ಅಂಕದ ಪ್ರಶ್ನೆ, 2 5 ಅಂಕದ ಪ್ರಶ್ನೆ ಅಂದರೆ ಎಷ್ಟು ಮಾರ್ಕ್ಸ್ ಆಯಿತು? ಒಟ್ಟು 10 ಅಂಕ. 5 ಅಂಕದ 2 ಅಂದರೆ ಎಷ್ಟಾಯಿತು? 10. ಟೋಟಲ್ ಮಾರ್ಕ್ಸ್ ಈ 6ನೇ ಅಧ್ಯಾಯದ ಮೇಲೆ ಎಷ್ಟು ಪ್ರಶ್ನೆ ಅಂದರೆ ಎಷ್ಟು ಮಾರ್ಕ್ಸ್ ಬರ್ತವೆ? 11 ಅಂಕಗಳನ್ನು ಕೇಳಲಾಗುತ್ತದೆ. ಈ ಅಧ್ಯಾಯದ ಮೇಲೆ ಸ್ವಲ್ಪ 5 ಅಂಕದ ಕಡೆಗೆ ಹೆಚ್ಚಿನ ಗಮನ ಕೊಡಿ ಸ್ನೇಹಿತರೆ. 5 ಅಂಕದ ಪ್ರಶ್ನೆಗಳೇನಿದಾವಲ್ಲ ಇವತ್ತು ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳಾಗಿರಬಹುದು, ಸಮ್ಮಿಶ್ರ ಸರ್ಕಾರದ ಗುಣಗಳಾಗಿರಬಹುದು, ಸಮ್ಮಿಶ್ರ ಸರ್ಕಾರದ ಅವಗುಣಗಳಾಗಿರಬಹುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರತಕ್ಕಂಥ ಅಧಿಕಾರ ವಿಕೇಂದ್ರೀಕರಣ ಅಂದ್ರೆ ಶಾಸನೀಯ ಸಂಬಂಧಗಳೇನಿದಾವಲ್ಲ ಅದು ಸಹಿತ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ತುರ್ತು ಪರಿಸ್ಥಿತಿಗಳ ಬಗ್ಗೆ ಅದು ಬಹಳ ಸಲ ಕೇಳೇನ 5 ಮಾರ್ಕ್ಸಿಗೆ. ನೆಕ್ಸ್ಟ್ ಅಸ್ಮಿತೆ ರಾಜಕೀಯ ಉದಯಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು, ಯುವಜನತೆ ಭಯೋತ್ಪಾದನೆ ತಡೆಗಟ್ಟುವಲ್ಲಿ ಯಾವ ರೀತಿ ಅವ್ರ ಪಾತ್ರ ಐತಿ, ಭ್ರಷ್ಟಾಚಾರವನ್ನು ತಡೆಗಟ್ಟುವಲ್ಲಿ ಅವರ ಪಾತ್ರ ಯಾವ ರೀತಿ ಐತಿ, ಈ ಎಲ್ಲ ಪ್ರಶ್ನೆಗಳೇನದವಲ್ಲ ಅತಿ ಹೆಚ್ಚು ಬಾರಿ 6ನೇ ಅಧ್ಯಾಯದಲ್ಲಿ 5 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿವೆ ಸ್ನೇಹಿತರೆ. ಈಗ ಸಮ್ಮಿಶ್ರ ಸರ್ಕಾರದ ಲಕ್ಷಣ ಕಡೆಗೆ ಬಂದ್ಬಿಡೋಣ. ಈ ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣ ಯಾವುದಪ್ಪ ಅಂದರೆ ಸಮ್ಮಿಶ್ರ ಸರ್ಕಾರ ಬಹುಪಕ್ಷ ಪದ್ಧತಿಯಲ್ಲಿ ಮಾತ್ರ ಅಸ್ತಿತ್ವಕ್ಕೆ ಕಾಣುತ್ತದೆ. ಸಮ್ಮಿಶ್ರ ಸರ್ಕಾರ ಏನೈತಲ್ಲ ಬಹುಪಕ್ಷ ಪದ್ಧತಿಯಲ್ಲಿ ಮಾತ್ರ ನಾವು ಕಂಡುಕೊಳ್ಳಬಹುದು. ಇವತ್ತು ಏಕಪಕ್ಷ ಪದ್ಧತಿಯಲ್ಲಿ ಒಂದೇ ಪಕ್ಷ ಅಸ್ತಿತ್ವದಲ್ಲಿ ಇರ್ತೈತಿ. ದ್ವಿಪಕ್ಷ ಪದ್ಧತಿಯಲ್ಲಿ 2 ಪಕ್ಷಗಳು ಮಾತ್ರ ಅಸ್ತಿತ್ವದಲ್ಲಿ ಇರ್ತಾವ. ಬಹುಪಕ್ಷ ಪದ್ಧತಿ ಅಂದ್ರೆ 2ಕ್ಕಿಂತ ಹೆಚ್ಚು ಪಕ್ಷಗಳು, ಒಂದು ರಾಷ್ಟ್ರದೊಳಗ 2ಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅದಕ್ಕೆ ನಾವೇನಂತ ಕರಿತೇವೆ? ಬಹುಪಕ್ಷ ಪದ್ಧತಿ. ನಾ 2ನೇ ಅಧ್ಯಾಯದೊಳಗೆ ಹೇಳೀನಿ ಏಕಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ, ದ್ವಿಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ, ಬಹುಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಅಂತ 2 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಏಕಪಕ್ಷ ಪದ್ಧತಿ ಎಂದರೇನೆಂದ್ರೆ ಒಂದು ರಾಷ್ಟ್ರದೊಳಗ ಒಂದೇ ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆಯಾಗಿ ಚೀನಾದ ಕಮ್ಯುನಿಸ್ಟ್ ಪಾರ್ಟಿ. ಇನ್ನು ದ್ವಿಪಕ್ಷ ಪದ್ಧತಿ ಎಂದರೇನು ಅಂತ ಪ್ರಶ್ನೆ ಮಾಡಿದರೆ ಒಂದು ರಾಷ್ಟ್ರದಲ್ಲಿ 2 ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅದನ್ನು ದ್ವಿಪಕ್ಷ ಪದ್ಧತಿ ಎಂದು ಕರೆಯಲಾಗುವುದು. ಉದಾಹರಣೆ ಅಮೇರಿಕದ ಡೆಮೊಕ್ರೆಟಿಕ್ ಮತ್ತು ರಿಪಬ್ಲಿಕ್ ಪಾರ್ಟಿಗಳು. ಇನ್ನು ಬಹುಪಕ್ಷ ಪದ್ಧತಿ ಎಂದರೇನು ಮತ್ತು ಉದಾಹರಣೆ ಕೊಡಿ ಅಂತ ಪ್ರಶ್ನೆ ಮಾಡಿದರೆ ಒಂದು ರಾಷ್ಟ್ರದಲ್ಲಿ 2ಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅದನ್ನು ಬಹುಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆಯಾಗಿ ನಮ್ಮ ಭಾರತ ರಾಷ್ಟ್ರ ಸ್ನೇಹಿತರೆ.
ಅದಕ್ಕಾಗಿ ಈ ಸಮ್ಮಿಶ್ರ ಸರ್ಕಾರ ಏಕಪಕ್ಷ ಪದ್ಧತಿಯಲ್ಲಿ ಕಂಡುಬರುವಂಗಿಲ್ಲ, ದ್ವಿಪಕ್ಷ ಪದ್ಧತಿಯಲ್ಲಿ ಸಹಿತ ಕಂಡು ಬರಂಗಿಲ್ಲ. ಈ ಸಮ್ಮಿಶ್ರ ಸರ್ಕಾರ ಯಾವ ಪಕ್ಷ ಪದ್ಧತಿಯಲ್ಲಿ ಕಂಡು ಬರಲಾಗುತ್ತದೆ ಅಂದರೆ ಯಾವ ರಾಷ್ಟ್ರ ಬಹುಪಕ್ಷ ಪದ್ಧತಿಯ ನೀತಿಯನ್ನು ಅನುಸರಿಸಿಕೊಂಡಿರ್ತಾವಲ್ಲ ಆ ರಾಷ್ಟ್ರದೊಳಗೆ ಏನಪ್ಪ ಅಂದ್ರೆ ಈ ಬಹುಪಕ್ಷ ಪದ್ಧತಿಯನ್ನು ಕಂಡುಕೊಳ್ಬೋದು. ನಮ್ಮ ಭಾರತ ರಾಷ್ಟ್ರ ಬಹುಪಕ್ಷ ಪದ್ಧತಿ ನೀತಿಯನ್ನು ಅನುಸರಿಸಿಕೊಂಡಿರ್ತಕ್ಕಂಥ ರಾಷ್ಟ್ರ. ನಮ್ಮ ಭಾರತದೊಳಗೆ ಸುಮಾರು 6 ರಾಷ್ಟ್ರೀಯ ಪಕ್ಷಗಳದವ ಸ್ನೇಹಿತರೆ. ನಮ್ಮ ಭಾರತ ರಾಷ್ಟ್ರದೊಳಗೆ ಸುಮಾರು 6 ಪಕ್ಷಗಳೇನಿದಾವಲ್ಲ, ಸುಮಾರು 6 ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಸುಮಾರು 58 ಪಕ್ಷಗಳೇನಿದಾವಲ್ಲ, 58 ಪಕ್ಷಗಳು ಪ್ರಾದೇಶಿಕ ಪಕ್ಷಗಳದವ ಸ್ನೇಹಿತರೆ. ನಮ್ಮ ರಾಷ್ಟ್ರದೊಳಗೆ ಒಂದೇ ಪಕ್ಷ ಅಸ್ತಿತ್ವದಲ್ಲಿ ಬಹುಪಕ್ಷ ಪದ್ಧತಿ. 6 ರಾಷ್ಟ್ರೀಯ ಪಕ್ಷಗಳು, 58 ಪ್ರಾದೇಶಿಕ ಪಕ್ಷಗಳನ್ನು ಒಳಗೊಳ್ಳಲಾಗಿದೆ ಸ್ನೇಹಿತರೆ. ಅದಕ್ಕಾಗಿ ಯಾವ ರಾಷ್ಟ್ರ ಬಹುಪಕ್ಷ ಪದ್ಧತಿಯ ನೀತಿಯನ್ನು ಅನುಸರಿಸಿಕೊಂಡಿರ್ತದಲ್ಲ ಆ ರಾಷ್ಟ್ರದೊಳಗೆ ಏನಪ್ಪ ಅಂದ್ರೆ ನಾವು ಸಮ್ಮಿಶ್ರ ಸರ್ಕಾರ ಕಂಡುಕೊಳ್ಬೋದು. ನಮ್ಮ ಭಾರತ ರಾಷ್ಟ್ರ ಇಲ್ಲೇನಪ್ಪ ಅಂದರೆ ಬಹುಪಕ್ಷ ಪದ್ಧತಿಯ ನೀತಿಯನ್ನು ಅನುಸರಿಸಿಕೊಂಡಿರ್ತಕ್ಕಂಥ ರಾಷ್ಟ್ರ. ನಮ್ಮ ಭಾರತದೊಳಗೆ 6 ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳದಾವ, 58 ಪಕ್ಷಗಳೇನಿದಾವಲ್ಲ ಪ್ರಾದೇಶಿಕ ಪಕ್ಷಗಳದಾವ. ನಮ್ಮ ರಾಷ್ಟ್ರದೊಳಗೆ ಯಾವ ಪಕ್ಷಕ್ಕೆ ಅಂದ್ರೆ ನಾಗರಿಕರು ಯಾವ ಪಕ್ಷದ ಮೇಲೆ ವಿಶ್ವಾಸವನ್ನು ಇಟ್ಟಿರ್ತಾರಲ್ಲ ಆ ಪಕ್ಷಕ್ಕೆ ಮತ ನೀಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ನಾಗರಿಕರು ಅಂದ್ರೆ ನಾಗರಿಕರ ಹಕ್ಕುಗಳನ್ನು ಈಡೇರಿಸುವಲ್ಲಿ ಯಾವ ಪಕ್ಷ ಪ್ರಬುದ್ಧತೆಯನ್ನು ಹೊಂದಿರುತ್ತದಲ್ಲ ಅಂತಹ ಪಕ್ಷಕ್ಕೆ ನಾಗರಿಕರೇನಪ್ಪ ಅಂದರೆ ಅದಕ್ಕೆ ಮತ ನೀಡುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಸಮ್ಮಿಶ್ರ ಸರ್ಕಾರ ಇದೊಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಾಗಿದೆ ಸ್ನೇಹಿತರೆ. ಇದೊಂದು ಅಂದ್ರೆ ಈ ಸಮ್ಮಿಶ್ರ ಸರ್ಕಾರ ಏನೈತಲ್ಲ ಇದೊಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಾಗಿದೆ. ಯಾವ ರೀತಿಯಪ್ಪ ಅಂದ್ರೆ ಇಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಅಂದ್ರೆ ಏನಪ್ಪ ಅಂದರೆ ಯಾವ ರಾಷ್ಟ್ರ ಅಂದ್ರೆ ನಮ್ಮ ಭಾರತ ರಾಷ್ಟ್ರ ಬಹುಪಕ್ಷ ಪದ್ಧತಿಯ ನೀತಿಯನ್ನು ಅನುಸರಿಸಿಕೊಂಡಿರ್ತಕ್ಕಂಥ ರಾಷ್ಟ್ರ. ಇಲ್ಲಿ ಮತದಾರರಿಗೆ ಯಾವ ಪಾರ್ಟಿ ಸರಿ ಅನ್ನಿಸ್ತೈತಿ, ಯಾವ ಪಕ್ಷದ ಪ್ರಣಾಳಿಕೆಗಳು ಸರಿ ಅನ್ನಿಸ್ತವ, ಯಾವ ಪಕ್ಷದ ಉದ್ದೇಶಗಳು ಸರಿ ಅದಾವ ಆ ಪಕ್ಷಕ್ಕೇನಪ್ಪ ಅಂದ್ರೆ ಮತ ನೀಡುವಂಥ ಪ್ರಯತ್ನಗಳನ್ನು ಮಾಡ್ಕೊಳ್ತಾರೆ. ಇಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ತಮ್ಮ ಅಭಿಲಾಷೆಗಳನ್ನು ಈಡೇರಿಸುವಂಥ ರಾಜಕೀಯ ಪಕ್ಷಗಳೇನಿದಾವಲ್ಲ ಆ ರಾಜಕೀಯ ಪಕ್ಷಗಳಿಗೆ ಮುಕ್ತವಾಗಿ ನಿರ್ಭೀತವಾಗಿ ಆಯ್ಕೆ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳಬಹುದು ಸ್ನೇಹಿತರೆ. ಈ ಸಮ್ಮಿಶ್ರ ಸರ್ಕಾರ ಏನೈತಲ್ಲ ಇದೊಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಾಗಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಸಮ್ಮಿಶ್ರ ಸರ್ಕಾರ ಏಕಪಕ್ಷ ಪ್ರಾಬಲ್ಯಕ್ಕೆ ಸವಾಲಾಗಿದ್ದು ಸ್ನೇಹಿತರೆ. ಸಮ್ಮಿಶ್ರ ಸರ್ಕಾರ ಏನೈತಲ್ಲ ಈ ಸಮ್ಮಿಶ್ರ ಸರ್ಕಾರ ಏಕಪಕ್ಷ ಪ್ರಾಬಲ್ಯ ಏನೈತಲ್ಲ ಈ ಏಕಪಕ್ಷ ಪ್ರಾಬಲ್ಯ ನೀತಿಗೆ ಸವಾಲಾಗಿರ್ತಕ್ಕಂಥ ಅಂಶವಾಗಿದೆ ಸ್ನೇಹಿತರೆ. ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳು ಚುನಾವಣೆಗೆ ಸ್ಪರ್ಧಿಸಿ ಅಧಿಕಾರವನ್ನು ಕಸಿದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತವೆ. ಇವತ್ತು 5 ವರ್ಷಗಳಿಗೊಮ್ಮೆ ನಡೆಯುವಂಥ ಚುನಾವಣೆಯಲ್ಲಿ 5 ವರ್ಷಗಳಿಗೊಮ್ಮೆ ನಡೆಯುವಂಥ ಚುನಾವಣೆ ಒಳಗೆ ಇಲ್ಲೇನಪ್ಪ ಅಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು 6 ರಾಷ್ಟ್ರೀಯ ಪಕ್ಷಗಳನ್ನು ಅದಾವ ಅಂತ ಹೇಳಿದ್ರೆ ನಾನು 6 ರಾಷ್ಟ್ರೀಯ ಪಕ್ಷಗಳು ಭಾಗವಹಿಸ್ಬೋದು. ಅಷ್ಟೇ ಅಲ್ಲದೆ ಸ್ನೇಹಿತರೆ ಸುಮಾರು 58 ಪ್ರಾದೇಶಿಕ ಪಕ್ಷಗಳದಾವ ಅಂತ ಹೇಳಿದೆ ನಾನು. ಈ 58 ಪ್ರಾದೇಶಿಕ ಪಕ್ಷಗಳು ಭಾಗವಹಿಸ್ಬೋದು. ಭಾಗವಹಿಸಿ ಬಹುದಿನಗಳ ಕಾಲದಿಂದಲೂ ಯಾವ ಪಾರ್ಟಿ ಏಕಪಕ್ಷ ಪ್ರಾಬಲ್ಯ ನೀತಿಯನ್ನು ಅನುಸರಿಸಿಕೊಂಡು ಬಂದೈತಲ್ಲ ಅಂತಹ ಪಕ್ಷಕ್ಕೆ ಸವಾಲಾಗುವಂಥ ಪ್ರಯತ್ನಗಳಾಗ್ತವೆ ಸ್ನೇಹಿತರೆ. ದೊಡ್ಡ ಪಕ್ಷದಲ್ಲಿ ಕೈಯಲ್ಲಿದ್ದಂಥ ಅಧಿಕಾರ ಏನೈತಲ್ಲ ಕಸಿದುಕೊಂಡೇನಪ್ಪ ಅಂದ್ರೆ ತನ್ನ ಬಳಿ ಪ್ರಯತ್ನಗಳನ್ನು ಮಾಡ್ಕೊಳ್ತವೆ. ಈಗ ಉದಾಹರಣೆಗೆ ನಮ್ಮ ರಾಷ್ಟ್ರದೊಳಗೆ ಪ್ರಥಮ ಸಾರ್ವತ್ರಿಕ ಚುನಾವಣೆ 1951ರಿಂದ 1952ರವರೆಗೆ ನಮ್ಮ ರಾಷ್ಟ್ರದೊಳಗೆ ಏನಪ್ಪ ಅಂದ್ರೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೀತು. ಯಾವಾಗ 1951ರಿಂದ 1952ರವರೆಗೆ ನಮ್ಮ ರಾಷ್ಟ್ರದೊಳಗೆ ಏನಪ್ಪ ಅಂದ್ರೆ ಪ್ರಥಮ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ ನಡೆಯಿತು. ಇಲ್ಲೇನಪ್ಪ ಅಂದರೆ ಈ 1952ರಿಂದ 1957 ಏನೈತಲ್ಲ ಇದು ಪ್ರಥಮ ಲೋಕಸಭೆಯ ಕಾಲಾವಧಿ ಸ್ನೇಹಿತರೆ. ನಾವು 1952ರಿಂದ 1977ರವರೆಗೆ ನಮ್ಮ ರಾಷ್ಟ್ರದೊಳಗೆ ಕಾಂಗ್ರೆಸ್ ಪಕ್ಷ ಒಂದೇ ಪ್ರಾಬಲ್ಯವನ್ನು ಹೊಂದಿತು ಸ್ನೇಹಿತರೆ. 1952ರಿಂದ 1977ರವರೆಗೆ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷ ಒಂದೇ ಪ್ರಾಬಲ್ಯವನ್ನು ಹೊಂದಿತ್ತು.
ಮುಂದೆ ಏನಪ್ಪ ಅಂದರೆ ಕೆಲವೊಂದಿಷ್ಟು ಪ್ರಾದೇಶಿಕ ಪಕ್ಷಗಳು ಅಂದ್ರೆ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳು ಸೇರಿಕೊಂಡು 1977ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವುದರ ಮೂಲಕ ಏನಪ್ಪ ಅಂದ್ರೆ ಅಲ್ಲಿ ಜನತಾ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಲಾಯಿತು ಸ್ನೇಹಿತರೆ. ಯಾವ ಸರ್ಕಾರ? ಜನತಾ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಲಾಯಿತು ಸ್ನೇಹಿತರೆ. ಈ ಕಾಂಗ್ರೆಸ್ ಪಕ್ಷ 1952ರಿಂದ 1977ರವರೆಗೆ ಏಕಪಕ್ಷ ಪ್ರಾಬಲ್ಯ ನೀತಿಯನ್ನು ಅನುಸರಿಸಿಕೊಂಡಿತ್ತಲ್ಲ, ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳು ಒಂದುಗೂಡಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಬಳಿ ಇರ್ತಕ್ಕಂಥ ಅಧಿಕಾರ ಏನಿತ್ತಲ್ಲ ಅಲ್ಲಿ ಯಾರ ಕಡೆಗೆ ಹಸ್ತಾಂತರ ಮಾಡಲಾಯ್ತಂದರೆ ಜನತಾ ಪಾರ್ಟಿ ಅಂತ ನಾವು ಕರಿತೇವಲ್ಲ ಅಥವಾ ಜನತಾ ಪಕ್ಷ ಅಂತ ನಾವು ಕರಿತೇವಲ್ಲ, ಈ ಜನತಾ ಪಕ್ಷದ ಕಡೆಗೆ ಏನಪ್ಪ ಅಂದ್ರೆ ಹಸ್ತಾಂತರ ಮಾಡಲಾಯಿತು ಸ್ನೇಹಿತರೆ. 1977ರಲ್ಲಿ ಕಾಂಗ್ರೆಸ್ಸೇತರ ಪ್ರಪ್ರಥಮ ಪ್ರಧಾನಮಂತ್ರಿಯಾಗಿ ಯಾರಿಗೆ ಆಯ್ಕೆ ಮಾಡಲಾಯಿತಂದರೆ ಮೊರಾರ್ಜಿ ದೇಸಾಯಿ ಅವರಿಗೆ ಆಯ್ಕೆ ಮಾಡಲಾಯಿತು ಸ್ನೇಹಿತರೆ. ಮುಂದೆ 1989ರಲ್ಲಿ ಸಹಿತ ಏನಪ್ಪ ಅಂದ್ರೆ ಆವಾಗ 1989ರಲ್ಲಿ ವಿಶ್ವನಾಥ್ ಪ್ರತಾಪ್ ಸಿಂಗ್ರವರು ಏನಿದಾರಲ್ಲ, ಈ ವಿಶ್ವನಾಥ್ ಪ್ರತಾಪ್ ಸಿಂಗ್ರವರು ಸಹಿತ ಏನು ಪ್ರಧಾನಮಂತ್ರಿ ಆದ್ರಲ್ಲ, ಅವಾಗೂ ಸಹಿತ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳನ್ನು ಬೆಂಬಲವನ್ನು ಪಡೆದುಕೊಂಡು ಸಹಿತ ಏನು ಮಾಡ್ಕೊಂಡ್ರಪ್ಪ ಅಂದರೆ ಪ್ರಧಾನಮಂತ್ರಿ ಆದರು. ಇನ್ನು ನಮ್ಮ ದೇವೇಗೌಡರು 1996 ಅವರು ಪ್ರಧಾನಮಂತ್ರಿ ಆದರು. ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಸಹಿತ ಏನಪ್ಪ ಅಂದ್ರೆ ಅವಾಗ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡೇನಪ್ಪ ಅಂದ್ರೆ ಪ್ರಧಾನಮಂತ್ರಿ ಆದರು. ಇನ್ನು 1998ರೊಳಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಿದಾರಲ್ಲ, ಯಾವ ವಾಜಪೇಯಿ? ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಿದಾರಲ್ಲ, ಈ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಸಹಿತ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಪ್ರಧಾನಮಂತ್ರಿ ಆದರು. ಅಷ್ಟೇ ಅಲ್ಲದೆ 2004ರಲ್ಲಿ ಸಹಿತ ಏನಪ್ಪ ಅಂದ್ರೆ ಇದು ದೇವೇಗೌಡ ಸ್ನೇಹಿತರಿದು, ಇದು ಮನಮೋಹನ್ ಸಿಂಗ್ ಅಲ್ಲ, 96ರೊಳಗೆ HD ದೇವೇಗೌಡರು, ನಮ್ಮ ಕರ್ನಾಟಕದ ದೇವೇಗೌಡರು ಕೇಳ್ರಿ. 2004ರೊಳಗೆ ಮನಮೋಹನ್ ಸಿಂಗ್ರವರು ಸಹಿತ ಏನಪ್ಪ ಅಂದ್ರೆ ಪ್ರಧಾನಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡು ಪ್ರಧಾನಮಂತ್ರಿ ಆದರು. ಈಗ 2024ರಲ್ಲಿ ನರೇಂದ್ರ ಮೋದಿ ಅವರೇನು ಪ್ರಧಾನಮಂತ್ರಿ ಆಗ್ಯಾರಲ್ಲ, ಈ ನರೇಂದ್ರ ಮೋದಿ ಅವರು ಸಹಿತ ಪ್ರಧಾನಮಂತ್ರಿ ಆದಂಥ ಏನಾಗ್ಯಾರಲ್ಲ, ಇವರು ಸಹಿತ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ನಮ್ಮ ರಾಷ್ಟ್ರದ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಪಡೆದುಕೊಂಡೇನಪ್ಪ ಅಂದ್ರೆ ಇಲ್ಲಿ ಪ್ರಧಾನಮಂತ್ರಿಯಾಗಿದ್ದಾರೆ ಸ್ನೇಹಿತರೆ. ಇವತ್ತು ಈ ಪಕ್ಷಗಳು, ಈಗ ಉದಾಹರಣೆಗೆ ನರೇಂದ್ರ ಮೋದಿ ಅವರು ಸಣ್ಣ ಪುಟ್ಟ ಪಾರ್ಟಿಗಳ ಬೆಂಬಲವನ್ನು ಪಡೆದುಕೊಂಡಾರೆ. ಅವರು ಈಗ ಉದಾಹರಣೆಗೆ JDU ಪಾರ್ಟಿದ ಬೆಂಬಲವನ್ನು ಪಡೆದುಕೊಂಡಾರ ಅಂತ ಹೇಳಿದ್ದು ನಾನು. ನೆಕ್ಸ್ಟ್ ಏನಪ್ಪ ಅಂದರೆ TDP ಪಾರ್ಟಿದ ಬೆಂಬಲವನ್ನು ಪಡೆದುಕೊಂಡಾರ ಅಂತ ಹೇಳಿದ್ದು ನಾನು. ಇವರು ಬೆಂಬಲವನ್ನು ಪಡೆದುಕೊಂಡಾರಪ್ಪ ಅಂದ್ರೆ ಇವರಿಗೆ ಏನಪ್ಪ ಕೆಲವೊಂದಿಷ್ಟು ಮಂತ್ರಿಗಳ ಖಾತೆ ಕೊಡಲೇಬೇಕು. ಇವರು ಎಷ್ಟು ಅನುದಾನ ಕೇಳ್ತಾರೆ ಅಷ್ಟು ಅನುದಾನ ನರೇಂದ್ರ ಮೋದಿ ಅವರು ಕೊಡಲೇಬೇಕು. ಇಲ್ಲೇನಪ್ಪ ಅಂದ್ರೆ ಅಧಿಕಾರವನ್ನು ಕಸಿದುಕೊಳ್ಳುವಂಥ ಪ್ರಯತ್ನ ಯಾವ ಸರ್ಕಾರದಲ್ಲಿ ನೋಡಿಕೊಳ್ಳಬಹುದು ಅಂತ ಸ್ನೇಹಿತರೆ, ಸಮ್ಮಿಶ್ರ ಸರ್ಕಾರದಲ್ಲಿ ನೋಡಿಕೊಳ್ಳಬಹುದು. ಈ ಸಮ್ಮಿಶ್ರ ಅನ್ನುವಂಥ ವ್ಯವಸ್ಥೆ ಏನೈತಲ್ಲ, ಚುನಾವಣಾ ಪೂರ್ವ ಆದರೂ ಮಾಡಿಕೊಳ್ಳಬಹುದು ಅಥವಾ ಚುನಾವಣಾ ನಂತರವಾದರೂ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಈ ಸಮ್ಮಿಶ್ರ ಅನ್ನುವಂಥ ವ್ಯವಸ್ಥೆ ಏನೈತಲ್ಲ, ಈ ವ್ಯವಸ್ಥೆ ಚುನಾವಣೆ ನಡೆಯುವುದಕ್ಕಿಂತ ಪೂರ್ವದಲ್ಲಾದರೂ ಮಾಡಿಕೊಳ್ಳಬಹುದು. ಈಗ ಉದಾಹರಣೆಗೆ 2024ರೊಳಗೆ ನಮ್ಮ ರಾಷ್ಟ್ರದೊಳಗೆ ಯಾವ ಚುನಾವಣೆ ನಡೀತು? ಲೋಕಸಭಾ ಚುನಾವಣೆ ನಡೀತು ಸ್ನೇಹಿತರೆ. ಈ ಲೋಕಸಭಾ ಚುನಾವಣೆ ನಡೆಯುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ರಾಜ್ಯದೊಳಗೆ ನಾವು ನೋಡ್ಕೊಳ್ಬೇಕಪ್ಪ ಅಂದರೆ JDS ಪಾರ್ಟಿ ಏನೈತಲ್ಲ, ಯಾರ ಜೊತೆ ಕೈ ಜೋಡಿಸಿತಪ್ಪ ಅಂದರೆ BJP ಪಾರ್ಟಿ ಜೊತೆ ಕೈ ಜೋಡಿಸಿತು ಸ್ನೇಹಿತರೆ. ಚುನಾವಣೆ ಪೂರ್ವದಲ್ಲಿನೇ ಮೈತ್ರಿ ಮಾಡಿಕೊಳ್ತು. ನೆಕ್ಸ್ಟ್ ಏನಪ್ಪ ಅಂದರೆ ಚುನಾವಣಾ ನಂತರವೂ ಸಹಿತ ಮೈತ್ರಿ ಮಾಡ್ಕೊಳ್ಬೋದು. ಚುನಾವಣೆ ನಂತರ ಯಾವ ರೀತಿಯಪ್ಪ ಅಂದ್ರೆ ಚುನಾವಣೆ ಒಳಗೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬರಲಿಲ್ಲಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡುವ ಉದ್ದೇಶದಿಂದ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪಾರ್ಟಿಗಳನ್ನು ಒಂದುಗೂಡಿ ಏನು ಮಾಡ್ಕೊಳ್ತಾವಂದರೆ ಅಲ್ಲಿ ಮೈತ್ರಿ ಮಾಡಿಕೊಳ್ಳುವುದರ ಮುಖಾಂತರ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿಕೊಳ್ಳುತ್ತವೆ ಸ್ನೇಹಿತರೆ. ಚುನಾವಣಾ ಪೂರ್ವವಾದರೂ ಮಾಡಿಕೊಳ್ಳಬಹುದು ಮತ್ತು ಚುನಾವಣಾ ನಂತರವಾದರೂ ಈ ಸಮ್ಮಿಶ್ರ ಅನ್ನುವಂಥ ವ್ಯವಸ್ಥೆ ನಡೆಯುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಮಿತ್ರ ಪಕ್ಷಗಳು ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸಲು ಬಯಸುತ್ತವೆ ಸ್ನೇಹಿತರೆ. ಮಿತ್ರ ಪಕ್ಷಗಳು ಅಂದರೆ
ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ಮೈತ್ರಿಕೂಟ ಪಕ್ಷಗಳು, ದೋಸ್ತಿ ಪಕ್ಷಗಳಂತೆ ನಾವು ಕರಿತೇವಲ್ಲ, ಈ ಮಿತ್ರ ಪಕ್ಷಗಳೇನಿದಾವಲ್ಲ ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸಲು ಬಯಸುತ್ತವೆ ಸ್ನೇಹಿತರೆ. ಯಾವ ರೀತಿಯಪ್ಪ ಅಂದರೆ, ಈ ಚುನಾವಣೆ ನಡೆಯುವುದಕ್ಕಿಂತ ಪೂರ್ವದಲ್ಲಿ, ಚುನಾವಣೆ ಇನ್ನೇನು ಒಂದು 2 ತಿಂಗಳು ಅಥವಾ 3 ತಿಂಗಳು ಇರ್ತೈತಿ, ಚುನಾವಣೆ ಇನ್ನೇನು 2 ತಿಂಗಳು ಅಥವಾ 3 ತಿಂಗಳು ಇರ್ತೈತಿ. ಆ ಸಂದರ್ಭದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳೇನು ಮಾಡ್ತಾವಪ್ಪ ಅಂದರೆ, ಆ ಸಂದರ್ಭದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ತನ್ನದೇ ಆಗಿರ್ತಕ್ಕಂಥ ಪಕ್ಷದ ತತ್ವ ಸಿದ್ಧಾಂತಗಳೇನಿದಾವಲ್ಲ, ತನ್ನದೇ ಆಗಿರ್ತಕ್ಕಂಥ ಪಕ್ಷದ ತತ್ವ ಸಿದ್ಧಾಂತಗಳೇನಿದಾವಲ್ಲ ಅಥವಾ ಜನರ ಬೇಡಿಕೆಗಳೇನಿದಾವಲ್ಲ, ಜನರ ಅಭಿಲಾಷೆಗಳೇನಿದಾವಲ್ಲ, ಜನರ ಹಿತಾಸಕ್ತಿಗಳೇನಿದಾವಲ್ಲ, ಅವುಗಳನ್ನು ಇಟ್ಕೊಂಡು ಪ್ರಣಾಳಿಕೆಗಳನ್ನು ರೂಪಿಸ್ತಾರೆ. ಅವುಗಳನ್ನು ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ಪ್ರಣಾಳಿಕೆಗಳು. ಇವತ್ತು ನಾವು ನಮ್ಮ ರಾಜ್ಯದೊಳಗೆ ನೋಡಬೇಕಾದ್ರೆ 2023 ನಮ್ಮ ರಾಜ್ಯದೊಳಗೆ ಏನಪ್ಪ ಅಂದ್ರೆ ವಿಧಾನಸಭಾ ಚುನಾವಣೆ ನಡೀತು. ಎಷ್ಟು ಕ್ಷೇತ್ರಗಳಿಗೆ? 224 ಕ್ಷೇತ್ರಗಳಿಗೆ. ಈ 224 ಕ್ಷೇತ್ರಗಳಿಗೆ ಇವತ್ತು BJP ಪಾರ್ಟಿನೂ ಸ್ಪರ್ಧೆ ಮಾಡಿತು ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಕಾಂಗ್ರೆಸ್ ಪಾರ್ಟಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ನೆಕ್ಸ್ಟ್ ಏನಪ್ಪ ಅಂದರೆ JDS ಪಾರ್ಟಿ ಆಗಿರ್ಬೋದು. ಯಾವ ಪಾರ್ಟಿ? JDS ಪಾರ್ಟಿ ಆಗಿರ್ಬೋದು. ಇನ್ನು AAP ಪಾರ್ಟಿ ಆಗಿರ್ಬೋದು, KRS ಪಾರ್ಟಿ ಆಗಿರ್ಬೋದು. ಇನ್ನಿತರ ಸಣ್ಣ ಪುಟ್ಟ ಪಾರ್ಟಿಗಳೇನಪ್ಪ ಅಂದ್ರೆ 2023 ವಿಧಾನಸಭೆ ಚುನಾವಣೆ ಒಳಗೆ ಸ್ಪರ್ಧೆ ಮಾಡಿದವು ಸ್ನೇಹಿತರೆ. ಈ ಪ್ರತಿಯೊಂದು ರಾಜಕೀಯ ಪಕ್ಷಗಳು ತನ್ನದೇ ಆಗಿರ್ತಕ್ಕಂಥ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸಿದ್ರು. ಇವತ್ತು BJP ಪಾರ್ಟಿ ತೆಗೆದುಕೊಂಡು ನೋಡ್ರಿ, ಕಾಂಗ್ರೆಸ್ ಪಾರ್ಟಿ ತೆಗೆದುಕೊಂಡು ನೋಡ್ರಿ, JDS ಪಾರ್ಟಿ ತೆಗೆದುಕೊಂಡು ನೋಡ್ರಿ, ಆಮ್ ಆದ್ಮಿ ಪಾರ್ಟಿ ತೆಗೆದುಕೊಂಡು ನೋಡ್ರಿ. ಪ್ರತಿಯೊಂದು ಪಾರ್ಟಿ ಏನಪ್ಪ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ಪಕ್ಷದ ತತ್ವ ಸಿದ್ಧಾಂತಗಳೇನಿದಾವಲ್ಲ ಆ ತತ್ವದ ಸಿದ್ಧಾಂತಗಳ ಅನುಗುಣವಾಗಿ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸಿ. ಈಗ ಉದಾಹರಣೆಗೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ, ಸ್ತ್ರೀ ಶಕ್ತಿ ಯೋಜನೆ ಘೋಷಣೆ ಮಾಡಿತು, ಮತ್ತು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು. ಇನ್ನಿತರ ಏನಪ್ಪ ಅಂದ್ರೆ ಹಲವಾರು ಯೋಜನೆಗಳಂದ್ರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತು. ಇವತ್ತು BJP ಸರ್ಕಾರ ಕೆಲವೊಂದಿಷ್ಟು ಯೋಜನೆಗಳನ್ನು ಘೋಷಣೆ ಮಾಡ್ತು, ಇಲ್ಲಿ ಪ್ರಣಾಳಿಕೆಗಳನ್ನು ಘೋಷಣೆ ಮಾಡ್ತಾರೆ. ಇಲ್ಲಿ ಎಷ್ಟು 2023 ಇಲ್ಲೇನಾಗ್ತೈತಪ್ಪ ಅಂದ್ರೆ ಇಲ್ಲಿ ಚುನಾವಣೆ ಒಳಗೆ ಒಂದು ವೇಳೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಸ್ಪಷ್ಟವಾದಂಥ ಬಹುಮತ ಪಡೆದುಕೊಳ್ತು, ಸರ್ಕಾರ ರಚನೆ ಮಾಡ್ಕೊಳ್ತು. ಒಂದು ವೇಳೆ ಆ ಸಂದರ್ಭದಲ್ಲಿ ಅಂದರೆ 2023 ಚುನಾವಣೆ ಒಳಗೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬರಲಿಲ್ಲಪ್ಪ ಅಂದ್ರೆ ಆ ಸಂದರ್ಭದೊಳಗೆ ಇವತ್ತು ಕೆಲವೊಂದಿಷ್ಟು ಯಾವ ಪಕ್ಷ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರ್ತದಲ್ಲ ಆ ಪಕ್ಷ ಏನು ಮಾಡ್ಕೊಳ್ತೈತೆ, ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಏನಪ್ಪ ಅಂದ್ರೆ ಮೈತ್ರಿಕೂಟ ಮಾಡಿಕೊಂಡು ಸರ್ಕಾರ ರಚನೆ ಮಾಡ್ತೈತೆ. ಸರ್ಕಾರ ರಚನೆ ಮಾಡಿಕೊಂಡು ಅವರು ಏನೇನು ಪ್ರಣಾಳಿಕೆಗಳೇನು ಘೋಷಣೆ ಮಾಡಿರ್ತಾರಲ್ಲ ಆ ಎಲ್ಲ ಪ್ರಣಾಳಿಕೆಗಳನ್ನು ಬದಿಗೊತ್ತಿಬಿಡ್ತಾರೆ ಅವರು. ಇವತ್ತು ಕಾಂಗ್ರೆಸ್ ಪ್ರಣಾಳಿಕೆ ಆಗಿರ್ಬೋದು. ಇವತ್ತು ಉದಾಹರಣೆಗೆ JDS ಕಾಂಗ್ರೆಸ್ ಎರಡೂ ಮೈತ್ರಿಕೂಟ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದ್ರಪ್ಪ ಅಂದ್ರೆ ಅವರು ಚುನಾವಣೆಯ ಪೂರ್ವದಲ್ಲಿ ಏನೇನು ಪ್ರಣಾಳಿಕೆಗಳನ್ನು ಘೋಷಣೆ ಮಾಡಿರ್ತಾರಲ್ಲ ಆ ಪ್ರಣಾಳಿಕೆಗಳನ್ನೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ಬದಿಗೊತ್ತಿಬಿಡ್ತಾರೆ. ತನ್ನದೇ ಆಗಿರ್ತಕ್ಕಂಥವೇನು ಅಂದ್ರೆ ಅವರ ಪಕ್ಷಕ್ಕೆ ಹಿತಾಸಕ್ತಿಗೆ ಅನುಗುಣವಾಗಿ, ಈ ಪಕ್ಷದ ಸದಸ್ಯರ ಹಿತಾಸಕ್ತಿಗೆ ಅನುಗುಣವಾಗಿ ಏನಪ್ಪ ಅಂದ್ರೆ ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಸ್ನೇಹಿತರು. ಅವರ ಎಲ್ಲ ಪಕ್ಷದ ತತ್ವ ಸಿದ್ಧಾಂತದ ಪ್ರಣಾಳಿಕೆಗಳೇನಿದಾವಲ್ಲ ಬದಿಗೊತ್ತಿ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಪ್ರಯತ್ನ ಯಾವ ಸರ್ಕಾರದಲ್ಲಿ ನೋಡಿಕೊಳ್ಳಬಹುದಪ್ಪ ಅಂದರೆ ಇದೇ ಸಮ್ಮಿಶ್ರ ಸರ್ಕಾರದಲ್ಲಿ ನೋಡಿಕೊಳ್ಳಬಹುದು ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಮ್ಮಿಶ್ರ ವ್ಯವಸ್ಥೆಯ ಮೂಲಕ ಸರ್ಕಾರವನ್ನು ರಚಿಸುತ್ತವೆ ಸ್ನೇಹಿತರೆ. ಇವತ್ತು ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ರಾಜಕೀಯ ಪಕ್ಷಗಳೇನಿದಾವಲ್ಲ ಈ ರಾಜಕೀಯ ಪಕ್ಷಗಳು ಯಾವ ಯಾವ ಸಂದರ್ಭದಲ್ಲಿ ನಾವು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿಕೊಳ್ಬೋದು? ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬಾರದೇ ಇರುವಂಥ ಸಂದರ್ಭದಲ್ಲಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ರಾಷ್ಟ್ರದೊಳಗೆ ಏನಾದರೂ ತುರ್ತು ಪರಿಸ್ಥಿತಿ ಸಂಭವಿಸಿದಂಥ ಸಂದರ್ಭದಲ್ಲಿ ಸಹಿತ ನಾವು ಚುನಾವಣೆ ಒಳಗೆ ಸ್ಪಷ್ಟವಾದಂಥ ಬಹುಮತ ಪಡೆಯದಿದ್ದಾಗ ಅಷ್ಟೇ ಅಲ್ಲ ಸ್ನೇಹಿತರೆ, ನಮ್ಮ ರಾಷ್ಟ್ರದೊಳಗೆ ಇವತ್ತು ಯಾವುದೇ ರೀತಿ ಸರ್ಕಾರ ನಡೆಸೋದಕ್ಕೆ ನಮ್ಮಲ್ಲಿ ಹಣಕಾಸಿನ ಕೊರತೆ ಇತ್ತಪ್ಪ ಅಂದ್ರೆ ಅಥವಾ ಏನಾದರೂ ತುರ್ತು ಪರಿಸ್ಥಿತಿ ಹೇರಿತಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಒಂದುಗೂಡಿ ಏನು ಮಾಡ್ತಾರಪ್ಪ ಅಂದ್ರೆ ಸಮ್ಮಿಶ್ರ ವ್ಯವಸ್ಥೆಯ ಮೂಲಕ ಸರ್ಕಾರವನ್ನು ರಚಿಸಿಕೊಂಡು
ಸರ್ಕಾರವನ್ನು ಮುನ್ನಡೆಸಿಕೊಂಡು ಹೋಗುತ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು, ನೈಜ ಕಾರ್ಯಾಂಗದ ಮುಖ್ಯಸ್ಥರಂತ ನಾವೇನು ಕರಿತೇವಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿಯವರು ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈಗ ಉದಾಹರಣೆಗೆ 2024ರಲ್ಲಿ BJP ಪಾರ್ಟಿ ಏನೈತಲ್ಲ, ಈ BJP ಪಾರ್ಟಿ ಯಾರ್ಯಾರ ಬೆಂಬಲವನ್ನು ಪಡೆದುಕೊಂಡು ಸರ್ಕಾರ ರಚನೆ ಮಾಡೈತೆ ಅಂತ ನಾ ಏನು ಹೇಳ್ದ, JDU ಪಾರ್ಟಿ ಆಗಿರಬಹುದು ಸ್ನೇಹಿತರೆ, ಮತ್ತು TDP ಪಾರ್ಟಿ. ಇವರೇನಪ್ಪ ಮೇನ್, ಇವರು ಈ ಎರಡೂ ಪಾರ್ಟಿ ಏನದವಲ್ಲ ಮೇನ್ ಪಾರ್ಟಿ ಸ್ನೇಹಿತರೆ. ಇಲ್ಲಿ BJPದು ಪಕ್ಷದ ಪರವಾಗಿ ಅಂದರೆ BJP ಅಭ್ಯರ್ಥಿ ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಅವರೇನಪ್ಪ ಅಂದ್ರೆ ಇಲ್ಲಿ ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆ ಮಾಡಕತ್ತಾರೆ. ಇವತ್ತು ನಮ್ಮ ರಾಷ್ಟ್ರದ ನರೇಂದ್ರ ಮೋದಿ ಅವರು ಏನಾದರೂ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳಕತ್ತಾರ. ಇವತ್ತು ಯಾವುದಾದ್ರೂ ಒಂದು ಹೊಸ ಕಾಯ್ದೆಗಳನ್ನು ಜಾರಿಗೆ ತರಬೇಕಾದರೆ ನರೇಂದ್ರ ಮೋದಿ ಅವರು ಅಂದ್ರೆ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿಯವರು ಯಾವುದಾದರೂ ಒಂದು ಹೊಸ ಕಾಯ್ದೆಗಳನ್ನು ಜಾರಿಗೆ ತರಬೇಕಾದ್ರೆ, ಯಾವುದಾದರೂ ಒಂದು ಹೊಸ ಕಾಯ್ದೆಗಳನ್ನು ಜಾರಿಗೆ ತರಬೇಕಾದ್ರೆ, ಯಾವುದಾದರೂ ಒಂದು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಬೇಕಾದರೆ ಸ್ನೇಹಿತರೆ, ಯಾವುದಾದರೂ ಒಂದು ಯೋಜನೆಯನ್ನು ಜಾರಿಗೆ ತರಬೇಕಾದರೆ ಅಲ್ಲೇನಪ್ಪ ಅಂದ್ರೆ ಆ ಮೈತ್ರಿಕೂಟದಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಜಕೀಯ ಪಕ್ಷಗಳ ಜೊತೆ ಚರ್ಚಿಸಬೇಕು ಸ್ನೇಹಿತರೆ. ಪ್ರತಿಯೊಂದು ರಾಜಕೀಯ ಪಕ್ಷಗಳು ಆ ಮೈತ್ರಿಕೂಟದಲ್ಲಿ ಈಗೇನಪ್ಪ ಅಂದ್ರೆ 2024 ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿಕೊಂಡಾರ ನರೇಂದ್ರ ಮೋದಿ ಅವರು. ಯಾವ ಪಕ್ಷದ ಬೆಂಬಲ ಪಡೆದುಕೊಂಡು JDU ಮತ್ತು TDP ಪಕ್ಷದ. ಈ ನರೇಂದ್ರ ಮೋದಿ ಅವರು ಏನಾದರೂ ಒಂದು ಒಂದು ಕಾಯ್ದೆ ಜಾರಿ ಮಾಡಬೇಕಾದ್ರೆ, ಒಂದು ಕಾರ್ಯಕ್ರಮ ಅನುಷ್ಠಾನಗೊಳಿಸಬೇಕಾದ್ರೆ, ಒಂದು ಯೋಜನೆಯನ್ನು ಜಾರಿಗೆ ತರಬೇಕಾದ್ರೆ ನರೇಂದ್ರ ಮೋದಿ ಅವರು JDU ಪಾರ್ಟಿ ಮತ್ತು TDP ಪಾರ್ಟಿಯವ್ರ ಜೊತೆ ಚರ್ಚೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಅವ್ರ ಜೊತೆ ಕುಲಂಕುಷವಾಗಿ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಏನಪ್ಪ ಅಂದ್ರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಸ್ನೇಹಿತರೆ. ಇಲ್ಲಿ ನರೇಂದ್ರ ಮೋದಿ ಯಾರಿಗೆ ಹೇಳದೆ ಕೇಳದೆ ಸ್ಪಷ್ಟವಾದ ಅಂದ್ರೆ ಸ್ವತಂತ್ರವಾದಂಥ ನಿರ್ಧಾರ ತೆಗೆದುಕೊಂಡ್ರಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ಈ ಪಕ್ಷಗಳು ಕೊಟ್ಟಿರ್ತಕ್ಕಂಥ ಬೆಂಬಲ ಅಂದ್ರೆ ಈ ಪಕ್ಷಗಳು JDU ಆಗಿರ್ಬೋದು, TDP ಪಕ್ಷ ಯಾರಿಗೆ ಬೆಂಬಲ ಕೊಟ್ಟೈತಿ, BJP. ಇವ್ರು ನರೇಂದ್ರ ಮೋದಿ ಅವರು ಒಟ್ಟೆ ಯಾರ ಜೊತೆ ಚರ್ಚೆ ಮಾಡಲಾರ್ದು, JDU ಆಗಿರ್ಬೋದು, TDP ಆಗಿರ್ಬೋದು ಮತ್ತು NDA ಒಕ್ಕೂಟದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳ ಜೊತೆ ಒಟ್ಟೆ ಚರ್ಚೆ ಮಾಡಲಾರದೆ ಒಂದು ಏನಾದರೂ ನಿರ್ಧಾರ ತೆಗೆದುಕೊಂಡ್ರಪ್ಪ ಅಂದ್ರೆ ಆ ಸರ್ಕಾರ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿರ್ತಕ್ಕಂಥ ಬೆಂಬಲ ಏನೈತಲ್ಲ, ಆ ಬೆಂಬಲವನ್ನು ಏನು ಮಾಡ್ತಾರಪ್ಪ ಹಿಂತೆಗೆದುಕೊಂಡು ಬಿಡ್ತಾರೆ. ಹಿಂತೆಗೆದುಕೊಂಡ್ರೆ ಏನಾಗ್ತದೆ, ಸರ್ಕಾರ ಬಿದ್ದು ಹೋಗಿಬಿಡ್ತೈತಿ. ಅದಕ್ಕಾಗಿ ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಧಾನಮಂತ್ರಿಯವರು ಏನಿದಾರಲ್ಲ, ಏನಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಅಲ್ಲಿ ಯಾರ ಜೊತೆ, ಆ ಮೈತ್ರಿಕೂಟದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷದ ನಾಯಕರ ಜೊತೆ ಏನಪ್ಪ ಅಂದ್ರೆ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕು. ಇಲ್ಲಿ ಸ್ವತಂತ್ರವಾಗಿ ಏನಪ್ಪ ಅಂದರೆ ಒಬ್ಬರೇ ಏನಪ್ಪ ಅಂದ್ರೆ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಸಾಧ್ಯವಾಗುವುದಿಲ್ಲ. ಸ್ವತಂತ್ರವಾಗಿ ಒಬ್ಬರೇ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಇನ್ನು ನೆಕ್ಸ್ಟ್, ಸರ್ಕಾರದ ಮುಖ್ಯಸ್ಥನಾಗುವಂಥ ನಾಯಕ ಸರ್ವಸಮ್ಮತ ವ್ಯಕ್ತಿ ಆಗಿರಬೇಕು ಸ್ನೇಹಿತರೆ. ಯಾವ ವ್ಯಕ್ತಿ ಸರ್ಕಾರದ ಮುಖ್ಯಸ್ಥರಾಗಬೇಕಂತ ಬಯಸ್ತಾನಲ್ಲ ಆ ವ್ಯಕ್ತಿ ಏನಪ್ಪ ಅಂದ್ರೆ ಎಲ್ಲ ಪಕ್ಷದ ನಾಯಕರಿಗೆ ಅಂದ್ರೆ ಎಲ್ಲ ಪಕ್ಷದ ವ್ಯಕ್ತಿ ಅಂದರೆ ಎಲ್ಲ ಪಕ್ಷಕ್ಕೆ ಏನಪ್ಪ ಅಂದ್ರೆ ಸರ್ವಸಮ್ಮತ ಆಗುವಂಥ ವ್ಯಕ್ತಿ ಇರಬೇಕು. ಇವತ್ತು ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಮಂತ್ರಿ ಆಗ್ಯಾರಪ್ಪ ಅಂದ್ರೆ ಆ ನರೇಂದ್ರ ಮೋದಿ ಅವರ ಏನದಾರಲ್ಲ BJP ಪಾರ್ಟಿ ಒಳಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪಕ್ಷಗಳೇನಿದಾವಲ್ಲ ಆ ಪಕ್ಷದ ಎಲ್ಲ ನಾಯಕರಿಗೆ ಏನಪ್ಪ ಅಂದ್ರೆ ಒಪ್ಪಿಗೆ ಆಗಬೇಕು. ಆವಾಗ ಮಾತ್ರ ಏನಪ್ಪ ಅಂದ್ರೆ ಸರ್ಕಾರದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡ್ತಾರೆ ಸ್ನೇಹಿತರೆ. ಕೆಲವೊಂದಿಷ್ಟು ಸಂದರ್ಭದಲ್ಲಿ ನೋಡ್ಬೋದು ನೀವು. ಈಗ ಉದಾಹರಣೆಗಪ್ಪ ನಮ್ಮ ಕರ್ನಾಟಕದೊಳಗೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನಪ್ಪ, ಕರ್ನಾಟಕ 2019 ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದೊಳಗೆ ಇದು 2018 ಸ್ನೇಹಿತರೆ, 19 ಅಲ್ಲ 18 ವಿಧಾನಸಭಾ ಚುನಾವಣೆ ನಡೀತು. ಅಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬರಲಿಲ್ಲ. ಈ ಕಡೆ ಕಾಂಗ್ರೆಸ್ಗೂ ಬರಲಿಲ್ಲ, ಈ ಕಡೆ BJPಗೂ ಬರಲಿಲ್ಲ, ಈ ಕಡೆ ಏನಪ್ಪ JDSಗೂ ಬರಲಿಲ್ಲ. ಎಷ್ಟು ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು?
224 ಕ್ಷೇತ್ರಗಳು. ಯಾವ ಪಕ್ಷ ಇದು 224 ಪಕ್ಷಗಳಿಗೆ ಏನಪ್ಪ ಅಂದ್ರೆ ಅಲ್ಲಿ ಏನು ಮಾಡಿದ್ರು ಅಂದ್ರೆ ಚುನಾವಣೆ ನಡೆದಿತ್ತು ಸ್ನೇಹಿತರೆ. ಚುನಾವಣೆ ನಡೆದಾಗ ಕಾಂಗ್ರೆಸ್ಗೂ ಸ್ಪಷ್ಟ ಬೆಂಬಲ ಕೊಡಲಿಲ್ಲ, ಬಿ ಜೆ ಪಿಗೂ ಸ್ಪಷ್ಟ ಬೆಂಬಲ ಕೊಡಲಿಲ್ಲ, ಜೆ ಡಿ ಎಸ್ಗೂ ಸ್ಪಷ್ಟ ಬೆಂಬಲ ಕೊಡಲಿಲ್ಲ. ಅಂದ್ರೆ 113 ಸ್ಥಾನ ಯಾವ ಪಕ್ಷಕ್ಕೂ ಕೊಡಲಿಲ್ಲ. ಆವಾಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಇಲ್ಲಿ ಕೆಲವೊಂದಿಷ್ಟು ಅಂದ್ರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಗಳು ಮೈತ್ರಿಕೂಟ ಮಾಡಿಕೊಂಡು ಏನು ಮಾಡಿದ್ರಪ್ಪ ಸರ್ಕಾರ ರಚನೆ ಮಾಡಿದ್ರು. ಆವಾಗ ಸಿದ್ದರಾಮಯ್ಯನವ್ರಿಗೆ ಕೆಲವೊಂದಿಷ್ಟು ನಾಯಕರು ಏನು ಹೇಳಿದ್ರು, ಇಲ್ಲ 2013ರಿಂದ ಹಿಡ್ಕೊಂಡು ಏನಪ್ಪ ಅಂದ್ರೆ 2018 ತನಕ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ಯಾರ. ಈಗ 2019 ಅಂದರೆ 2018ರಿಂದ ಮುಂದೆ ಅವರಿಗೆ ಮುಖ್ಯಮಂತ್ರಿ ಮಾಡೋಣ ಅಂತ ಕೆಲವೊಂದಿಷ್ಟು ನಾಯಕರು ಹೇಳಿದ್ರು. ಕೆಲವೊಂದಿಷ್ಟು ನಾಯಕರು ಏನು ಹೇಳಿದ್ರು, ಇಲ್ಲ ಸಿದ್ದರಾಮಯ್ಯ ಮಾಡ್ತೀನಿ ಅಂದ್ರೆ ನಾವು ಜೆ ಡಿ ಎಸ್ದವ್ರು ಬೆಂಬಲ ಕೊಡಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಅವಾಗ ಏನು ಮಾಡಿದ್ರಪ್ಪ ಅಂದ್ರೆ ಅವಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದೊಳಗೆ ಕೆಲವೊಂದಿಷ್ಟು ನಾಯಕರು ಏನು ಹೇಳಿದ್ರು, ಡಿ ಕೆ ಶಿವಕುಮಾರ್ಗೆ ಬೆಂಬಲ ಕೊಡ್ತೀನಿ ಅಂದ್ರೆ ಇದು ನಮಗೆ ಸರಿ ಆಗುವುದಿಲ್ಲ ಅಂತ ಹೇಳಿದ್ರು. ಅವಾಗ ಮತ್ತೇನು ಮಾಡಿದ್ರಪ್ಪ ಅಂದ್ರೆ ನಮ್ಮ ದೇವೇಗೌಡರು ಸಿದ್ದರಾಮಯ್ಯನೂ ಬೇಡ, ಡಿ ಕೆ ಶಿವಕುಮಾರ್ನು ಬೇಡ, ಎಚ್ ಡಿ ಕುಮಾರಸ್ವಾಮಿನೂ ಬೇಡ, ಯಾರೂ ಬೇಡ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ನಮ್ಮ ಜೆ ಡಿ ಎಸ್ ಪಾರ್ಟಿ ಸ್ಪಷ್ಟವಾದಂಥ ಬೆಂಬಲವನ್ನು ಕೊಡ್ತೈತೆ ಅಂತ ಹೇಳಿದ್ರು. ಅವಾಗ ಕೆಲವೊಂದಿಷ್ಟು ನಾಯಕರು ಏನು ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆನೂ ಬೇಡ ಅಂತ ಹೇಳಿದ್ರು. ಆ ಸಂದರ್ಭದೊಳಗ ಈ ಕಡೆ ಸಿದ್ದರಾಮಯ್ಯಗೂ ಬೇಡ ಅಂತ ಹೇಳಿದ್ರು, ಡಿ ಕೆ ಶಿವಕುಮಾರ್ಗೂ ಬೇಡ ಅಂತ ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆಗೂ ಬೇಡ ಅಂತ ಹೇಳಿದ್ರು, ಪರಮೇಶ್ವರ್ ಅವ್ರಿಗೂ ಬೇಡ ಅಂತ ಹೇಳಿದ್ರು. ಆ ಸಂದರ್ಭದೊಳಗೆ ಎಲ್ಲರ ಅಂದ್ರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಒಟ್ಟುಗೂಡಿ ಏನಪ್ಪ ಅಂದ್ರೆ ಅಲ್ಲಿ ಕುಮಾರಸ್ವಾಮಿ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಏನಪ್ಪ ಅಂದ್ರೆ 2018 ಏನು ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಿದ್ರು ಸ್ನೇಹಿತರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಸರ್ಕಾರದ ಮುಖ್ಯಸ್ಥ ಆಗಿರ್ತಕ್ಕಂಥ ನಾಯಕ ಏನದಲ್ಲ ಸರ್ವಸಮ್ಮತ ವ್ಯಕ್ತಿಯಾಗಿರಬೇಕು. ಎಂಥ ವ್ಯಕ್ತಿಯಾಗಿರಬೇಕು? ಸರ್ವಸಮ್ಮತ. ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಅವರಿಗೆ ಬೆಂಬಲವನ್ನು ಕೊಟ್ಟಿರಬೇಕು. ಅಂಥ ವ್ಯಕ್ತಿಯನ್ನು ಮಾತ್ರ ನಾವೇನಾಗಿ ನೇಮಕ ಮಾಡ್ತೇವೆ? ಸರ್ಕಾರದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿಕೊಳ್ಳಬಹುದು. ಯಾವ ಸರ್ಕಾರದಲ್ಲಿಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿರುವ ಮಿತ್ರ ಪಕ್ಷಗಳು ಯಾವುದೇ ಸಂದರ್ಭದಲ್ಲಿ ಮೈತ್ರಿಕೂಟದಿಂದ ಸ್ವತಂತ್ರವಾಗಿ ಹೊರಬರಬಹುದು ಸ್ನೇಹಿತರೆ. ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ಮಿತ್ರ ಪಕ್ಷಗಳು, ದೋಸ್ತಿ ಪಕ್ಷಗಳಂತ ನಾವೇನು ಕರಿತೇವಲ್ಲ, ಯಾವುದೇ ಸಂದರ್ಭದಲ್ಲಿ ಮೈತ್ರಿಕೂಟದಿಂದ ಹೊರಬರಬಹುದು ಸ್ನೇಹಿತರೆ. ನೀವು ಯಾಕೆ ನಮ್ಮ ಪಕ್ಷ ಬಿಟ್ಟು ನೀವು ಹೊಂಟಿರಪ್ಪ ಅಂತ ಕೇಳಂಗಿಲ್ಲ. ಯಾಕೆ ನೀವು ಕಾಂಗ್ರೆಸ್ಗೆ ಅಂದ್ರೆ ಈಗ ಉದಾಹರಣೆಗೆಪ್ಪ 2024 ನರೇಂದ್ರ ಮೋದಿ ಅವರು ಏನಾಗ್ಯಾರ ಅಂತ ಹೇಳಿದ್ರೆ ನಾನು PM ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ಯಾರ ಅಂತ ಹೇಳಿದೆ ನಾನು. ಇಲ್ಲಿ BJP ಪಾರ್ಟಿಗೆ ಯಾರ್ಯಾರು ಬೆಂಬಲ ಕೊಟ್ಟರು ಅಂತ ಹೇಳಿದ್ರೆ ನಾನು JDU ಆಗಿರ್ಬೋದು ಮತ್ತು ಸ್ನೇಹಿತರೆ ನೆಕ್ಸ್ಟ್ TDP ಪಾರ್ಟಿಗಳ ಬೆಂಬಲ ಕೊಟ್ಟವ ಅಂತ ಹೇಳ್ದೆ. ಅಂದ್ರೆ ಇಂಡಿಯಾ ಮೈತ್ರಿ ಇದು NDA ಮೈತ್ರಿಕೂಟಗಳೇನಿದಾವೆ, NDA ಮೈತ್ರಿಕೂಟದೊಳಗಿರ್ತಕ್ಕಂಥ ಪಕ್ಷಗಳು. NDA ಅಂದ್ರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್, ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಅಂತ ನಾವು ಕೇಳ್ತೇವೆ. ಇದು NDA ವಿಸ್ತರಿಸಿ ಅಂತ ಕೇಳ್ಯಾರ ಸ್ನೇಹಿತರೆ, ಬಹಳ ಸಲ ಕೇಳ್ಯಾರದು. NDA ವಿಸ್ತರಿಸಿ ಅಂದ್ರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್, ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ. ಈಗ 2024 ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ಯಾರ. ಯಾವ ಪಾರ್ಟಿ ಬೆಂಬಲ ಪಡೆದುಕೊಂಡು? JDU ಮತ್ತು TDP. ಈ JDU ಮತ್ತು TDP ಏನು ಬೆಂಬಲ ಕೊಟ್ಟಾರಲ್ಲ, ಯಾವುದೇ ಕ್ಷಣದಲ್ಲಿ ಆದರೂ ಯಾವುದೇ ಸಂದರ್ಭದಲ್ಲಾಗಿರ್ಬೋದು ನರೇಂದ್ರ ಮೋದಿ ಅವರಿಗೆ ಕೊಟ್ಟಿರ್ತಕ್ಕಂಥ ಬೆಂಬಲವನ್ನು ಹಿಂತೆಗೆದುಕೊಳ್ಳಲಾಗಿದೆ ಅಂತ ಘೋಷಣೆ ಮಾಡಿಕೊಳ್ಳಬಹುದು. ಯಾವುದೇ ಕ್ಷಣದಲ್ಲಿ TDP ಪಕ್ಷದ ನಾಯಕರಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರಾಗಿರ್ಬೋದು ಅಥವಾ JDU ಪಕ್ಷದ ನಾಯಕರಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಏನಿದಾರಲ್ಲ, ಈಗ BJP ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಾರ. ಯಾವುದೇ ಕ್ಷಣದಲ್ಲಿ ಆದರೂ ಏನು ಮಾಡ್ಕೊಳ್ಬೋದಪ್ಪ ಅಂದರೆ BJP ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ಬೆಂಬಲವನ್ನು ಏನೈತಲ್ಲ ಹಿಂತೆಗೆದುಕೊಳ್ಳುವುದಕ್ಕೆ ಏನಪ್ಪ ಅಂದ್ರೆ ಮುಕ್ತವಾಗಿ ಅವಕಾಶ ಇರುತ್ತದೆ ಸ್ನೇಹಿತರೆ. ನರೇಂದ್ರ ಮೋದಿಯವರು ಇಲ್ಲ TDPದವರು ಒಂದು ವೇಳೆ ಹಿಂತೆಗೆದುಕೊಂಡ್ರೆ ಅಂತ ತಿಳ್ಕೊಂಡ್ಬೇಡ್ರಿ, ನಮಗೆ ಕೊಟ್ಟಿರ್ತಕ್ಕಂಥ ಬೆಂಬಲ ಯಾಕೆ ಹಿಂತೆಗೆದುಕೊಂಡ್ರೆ ಅಂತ ಪ್ರಶ್ನೆ ಮಾಡಂಗಿಲ್ಲ. ಯಾವ ಕ್ಷಣದಲ್ಲಾದರೂ ಹಿಂತೆಗೆದುಕೊಳ್ಳಬಹುದು ಅವರು, ಯಾವ ಕ್ಷಣದಲ್ಲಾದರೂ. ಈಗ 2024 ಈಗ 25 ಐತಿ, 25 ಹಿಂತೆಗೆದುಕೊಳ್ಳಬಹುದು, 26 ಹಿಂತೆಗೆದುಕೊಳ್ಳಬಹುದು, 27 ಒಳಗಡೆ ಆದರೂ ಹಿಂತೆಗೆದುಕೊಳ್ಳಬಹುದು. ಇಲ್ಲಪ್ಪ 5 ವರ್ಷ ತನಕ ಆದರೂ ಸ್ಪಷ್ಟ ಅವ್ರಿಗೆ ಬೆಂಬಲ ಕೊಡ್ಬೋದು. ಇಲ್ಲೇನಪ್ಪ ಅಂದ್ರೆ
ಅವರು ಯಾವುದೇ ಕ್ಷಣದಲ್ಲಿ ಆದ್ರೆ ಏನಪ್ಪ ಅಂದ್ರೆ ಆ ಮೈತ್ರಿಕೂಟದಿಂದ ಏನು ಮಾಡ್ಬೋದಪ್ಪ ಅಂದ್ರೆ ಹೊರ ಬರುವುದಕ್ಕೆ ಅವಕಾಶ ಇರುತ್ತದೆ. ಯಾವ ಸರ್ಕಾರದಲ್ಲಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ. ಈಗ ಉದಾಹರಣೆಗೆ ನಾ ಹೇಳ್ದೆ 2018 ಕುಮಾರಸ್ವಾಮಿ ಅವರು ಏನಾದರೂ ಅಲ್ಲಿ CM ಆದ್ರ ಅಂತ ಹೇಳಿದ್ರು. ಕೆಲವೊಂದಿಷ್ಟು ನಾಯಕರು ಇವತ್ತು ಕಾಂಗ್ರೆಸ್ಸಿನ ಶಾಸಕರಾಗಿರ್ಬೋದು, ಮತ್ತೇನಪ್ಪ ಅಂದರೆ JDSನ ಶಾಸಕರಾಗಿರ್ಬೋದು, BJPಗೆ ಸೇರ್ಪಡೆ ಆದರು ಸ್ನೇಹಿತರೆ. ಏನು ಮಾಡಿದ್ರು? BJPಗೆ ಸೇರ್ಪಡೆ ಆದರು. ಅದು ಕುಮಾರಸ್ವಾಮಿ ಅವ್ರ ಸರ್ಕಾರ ಏನು ಮಾಡ್ತು? ಬಿದ್ದು ನೆಕ್ಸ್ಟ್ ಯಡಿಯೂರಪ್ಪನವ್ರು ಏನಾದರೂ ಮುಖ್ಯಮಂತ್ರಿ ಆದರು. ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟು ಮತ್ತೆ ಯಾರಿಗೆ ಮುಖ್ಯಮಂತ್ರಿ ಮಾಡಿದ್ರು? ಬಸವರಾಜ ಬೊಮ್ಮಾಯಿ. ಈ ಮುಖ್ಯಮಂತ್ರಿ ಯಾರಾದರೆ ಈಗ ರಾಜ್ಯದೊಳಗೆ? ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸ್ನೇಹಿತರೆ. ಇರಲಿ ಕೇಳ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರ ಸಾಮಾನ್ಯವಾಗಿ ಅಸ್ಥಿರವಾಗಿರುತ್ತದೆ ಸ್ನೇಹಿತರೆ. ಸಮ್ಮಿಶ್ರ ಸರ್ಕಾರ ಏನೈತಲ್ಲ ಸಾಮಾನ್ಯವಾಗಿ ಅಸ್ಥಿರವಾಗಿರುತ್ತದೆ ಸ್ನೇಹಿತರೆ. ಇದು 5 ವರ್ಷಗಳವರೆಗೆ ಪೂರೈಸ್ತದೆ ಅನ್ನುವಂಥದ್ದು ನಂಬಿಕೆ ಇರುವುದಿಲ್ಲ ಸ್ನೇಹಿತರೆ. ಈಗ 2024 ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಯಾರಪ್ಪ ಅಂದ್ರೆ ಇಲ್ಲಿ ಎಷ್ಟು 5 ವರ್ಷಪ್ಪ ಅಂದ್ರೆ ಎಲ್ಲಿ ತನಕ ಅಧಿಕಾರನಾಗ ಇರಬೇಕು? 2029 ತನಕ ಅಧಿಕಾರನಾಗ ಇರಬೇಕು ಸ್ನೇಹಿತರೆ. ಈಗ 24 ಪ್ರಧಾನಮಂತ್ರಿ ಆಗ್ಯಾರಪ್ಪ ಅಂದ್ರೆ 25 ಸರ್ಕಾರ ಬೀಳ್ಬೋದು, ಇಲ್ಲಪ್ಪ 26 ಸರ್ಕಾರ ಬೀಳ್ಬೋದು. ಒಂದು ವೇಳೆ 26ಕ್ಕೆ ಬೀಳಿಲ್ಲ 27 ಸರ್ಕಾರ ಬೀಳ್ಬೋದು. ಒಂದು ವೇಳೆ 27 ಸರ್ಕಾರ ಬೀಳಿಲ್ಲಪ್ಪ 28 ಬೀಳ್ಬೋದು. ಇಲ್ಲೇನಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರ ಸ್ಥಿರವಾದಂಥ ಸರ್ಕಾರ ಅಲ್ಲ. ಆ ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮೈತ್ರಿಕೂಟದ ರಾಜಕೀಯ ಪಕ್ಷಗಳೇನದವ ಎಲ್ಲಿಯವರೆಗೆ ಬೆಂಬಲ ಕೊಟ್ಟಿರ್ತದಲ್ಲ ಅಲ್ಲಿವರೆಗೆ ಮಾತ್ರ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವದಾಗಿರ್ತೈತಿ. ಒಂದು ವೇಳೆ ಬೆಂಬಲ ಕೊಟ್ಟಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಆ ಬೆಂಬಲವನ್ನು ಹಿಂತೆಗೆದುಕೊಂಡ್ರಪ್ಪ ಅಂದ್ರೆ ಅಲ್ಲೇನಾಗ್ತೈತಿ? ಸರ್ಕಾರ ಅಸ್ಥಿರಗೊಳ್ಳುತ್ತದೆ ಸ್ನೇಹಿತರೆ. ಇಲ್ಲಿ 5 ವರ್ಷ ಇರ್ತದೆ ಅಂತ ಹೇಳಕ್ಕೆ ಬರಲ್ಲ. ನಾ ಹೇಳ್ದೆ 2018 ಯಾರು CM ಆದ್ರು ಕರ್ನಾಟಕದೊಳಗೆ? HD ಕುಮಾರಸ್ವಾಮಿ ಅವರು CM ಆದರು. ಸರ್ಕಾರ ಎಲ್ಲಿ ತನಕ ಇರಬೇಕಾಗಿತ್ತು? 2018 ಅಂದ್ರೆ 2023 ತನಕ ಇರಬೇಕಾಗಿತ್ತು. 2018 CM ಆದರು. 2019 ಕುಮಾರಸ್ವಾಮಿ ಅವ್ರಿಗೆ ಕೆಡವಿ ಬಿಟ್ಟರು. ಅವರು ಕಾಂಗ್ರೆಸ್ ಮತ್ತು JDS ಶಾಸಕರು ಕೂಡಿಕೊಂಡು ಕುಮಾರಸ್ವಾಮಿ ಅವ್ರಿಗೆ ಕೆಡವಿ ಬಿಟ್ಟರು. ಅಧಿಕಾರದಿಂದ ಕೆಳಗಿಳಿಸ್ಬಿಟ್ರು BJP ಪಕ್ಷಕ್ಕೆ ಹೋಗೋದ್ರ ಮುಖಾಂತರ. ಇಲ್ಲೇನಪ್ಪ ಅಂದ್ರೆ ನಾ ಏನು ಹೇಳಕತ್ತೀನಿ, 2024 ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಯಾರಪ್ಪ ಅಂದ್ರೆ ಅವರು ಎಲ್ಲಿ ತನಕ ಇರಬೇಕು? 29 ತನಕ ಇರಬೇಕಂತ, ಅದು 5 ವರ್ಷ ತನಕ ಇರಬೇಕಂತ ಐತಿ. ಆದ್ರೆ ಈ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಈ ರಾಜಕೀಯ ಪಕ್ಷಗಳೇನದವಲ್ಲ ಇವು ಎಲ್ಲಿಯವರೆಗೆ ಬೆಂಬಲ ಕೊಡ್ತಾವಲ್ಲ ಅಲ್ಲಿವರೆಗೆ ಸರ್ಕಾರ ಸ್ಥಿರವಾಗಿರ್ತೈತಿ. ಒಂದು ವೇಳೆ ಕೊಟ್ಟಿರ್ತಕ್ಕಂಥ ಬೆಂಬಲ ಇವತ್ತೇ ಹಿಂತೆಗೆದುಕೊಂಡ್ರಪ್ಪ ಅಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಏನಾಗ್ಬಿಡ್ತೈತೆ? ಅಸ್ಥಿರವಾಗಿರುತ್ತದೆ ಸ್ನೇಹಿತರೆ. ಇಷ್ಟೇನಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು ಸ್ನೇಹಿತರೆ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ.